ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತನೇರಗೊಪ್ಪ. ಮಲಪ್ರಭಾ ಎಡದಂಡೆಯಲ್ಲಿ ಅಕ್ರಮ ಮರಳು ಅಡ್ಡೆ ಮೇಲೆ ಲೋಕಾಯುಕ್ತರ ದಾಳಿ, 2 ಹಿಟ್ಯಾಚಿ ವಶಕ್ಕೆ ಸ್ವಯಂ ಪ್ರೇರಿತ ದೂರು. ಮಲಪ್ರಭಾ ನದಿಯ ಪಾತ್ರದ ಅಕ್ರಮ ಮರಳು ಅಡ್ಡ ಮೇಲೆ ಬುಧವಾರ ಲೋಕಾಯುಕ್ತ ಪೊಲೀಸರು ಜೊತೆಗೂಡಿ ಲೋಕಾಯುಕ್ತ ಸಿಪಿಐ ಪರಮೇಶ್ವರ್ ಕೌಟಗೇರಿ ದಾಳಿ ನಡೆಸಿದರು. ಬದಾಮಿ ತಾಲೂಕಿನ ಬೀರ್ನೂರ ಗ್ರಾಮದ ಸರ್ವೆ ನಂಬರ್ 21/3 26 ಗುಂಟೆ ಮತ್ತು ಸರ್ವೆ ನಂಬರ್ 21/1 31 ಗುಂಟೆ ಶಾಂತವ್ವ ತಿಮ್ಮನಗೌಡ್ರ ಹಾಗೂ ಯಲ್ಲಪ್ಪಗೌಡ ತಿಮ್ಮನಗೌಡ್ರ ತಳಕವಾಡ ಗ್ರಾಮದ ರಂಗನಗೌಡ ಪಿ ಗೌಡರ್ ಅವರಿಗೆ ಸೇರಿದ ರಿಸಾ ನಂಬರ್ 40/1 6 ಎಕರೆ 9 ಎಕರೆ ಜಮೀನಿನಲ್ಲಿ ನಡೆಯುತ್ತಿದ್ದ ಮರಳುಗಾರಿಕೆ ಅಡ್ಡೆ ಮೇಲೆ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದ್ದಾರೆ. 2 ಮರಳು ಅಡ್ಡೆಗಳ ಮೇಲೆ ದಾಳಿ ನಡೆಸಿದ ಅವರು 3 ಹಿಟ್ಯಾಚಿ ಯಂತ್ರೋಪಕರಣಗಳನ್ನು ವಶಪಡಿಸಿಕೊಂಡು ಅಕ್ರಮ ಮರಳುಗಾರಿಕೆಯಲ್ಲಿ ಭಾಗವಹಿಸುವುದರ ಮೊಬೈಲ್ಗಳನ್ನು ವಶಪಡಿಸಿಕೊಂಡು ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಪರಿಶೀಲನೆ ನಡೆಸಿದರು. ಬಾಗಲಕೋಟೆ ಜಿಲ್ಲೆ ಗಡಿಭಾಗದಲ್ಲಿರುವ ಮಲಪ್ರಭಾ ನದಿ ಪಾತ್ರದಲ್ಲಿ ವ್ಯಾಪಕ ಪ್ರಮಾಣದಲ್ಲಿ ಅಕ್ರಮ ಮರಳುಗಾರಿಕೆ ನಡೆಯುತ್ತಿರುವ ಕುರಿತು ಬಂದ ದೂರುಗಳ ಆಧಾರದ ಮೇಲೆ ದಾಳಿ ನಡೆಸಿದ್ದಾರೆ ಎನ್ನಲಾಗುತ್ತದೆ. ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಂಡು ವಶಪಡಿಸಿಕೊಂಡು ಹಿಟಾಚಿಗಳನ್ನು ಸ್ಥಳೀಯ ಪೊಲೀಸರಿಗೆ ಹಸ್ತಾಂತರಿಸಿದ್ದಾರೆ. ಪರಿಸರ ಕಾಯ್ದೆಗಳ ಉಲ್ಲಂಘಿಸಿದ ಯಂತ್ರೋಪಕರಣಗಳನ್ನು ಬಳಸಿ ನದಿ ಪಾತ್ರದಲ್ಲಿ ಅಕ್ರಮವಾಗಿ ಮರಳು ತೋಡಿಕೆ ಮಾಡುತ್ತಿರುವ 2 ಅಡ್ಡೆಗಳ ಮೇಲೆ ಲೋಕಾಯುಕ್ತ ಪೊಲೀಸರು ಅನಿರೀಕ್ಷಿತ ದಾಳಿ ನಡೆಸಿ ವಿವರಗಳನ್ನು ಒದಗಿಸುವಂತೆ ಸ್ಥಳೀಯ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಇದು ಕುಡಿಗೇರಿ ಬಳಿ ಇರುವ ಬೀರ್ನೂರು ಗ್ರಾಮದ ಮಲಪ್ರಭಾ ನದಿಯ ಅಕ್ಕಪಕ್ಕ ಮರಳು ಅಡ್ಡೆಗಳ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿ ಹಿಟ್ಯಾಚಿಗಳನ್ನು ಒಳಪಡಿಸಿಕೊಂಡ್ರು ಅನ್ನುವಂಥ ವಿಚಾರದಲ್ಲಿ ಇಲ್ಲಿ ವಿಶೇಷವಾಗಿ ಗಮನ ಹರಿಸುವುದೇನೆಂದರೆ, ಜನಪ್ರತಿನಿಧಿಗಳು ಅಧಿಕಾರಿಗಳು ಕುಮ್ಮಕ್ಕಿನಿಂದ ಮಲಪ್ರಭಾ ನದಿ ಪಾತ್ರದಲ್ಲಿ ಸತತವಾಗಿ ಅಕ್ರಮ ಮರಳು ದಂಧೆ ನಡೆಯುತ್ತಿದೆ. ಮರಳು ತುಂಬಿದ ಬೃಹತ್ ಲಾರಿಗಳು ಓಡಾಡಿ ನಮ್ಮ ಗ್ರಾಮೀಣ ರಸ್ತೆಗಳ ಹಾಳಾಗಿ ಹೋಗಿವೆ. ಇದರಿಂದ ನದಿಯ ಪಾತ್ರ ವಿಕೃತವಾಗಿ ಕಾಣುತ್ತಿದೆ. ರಾಜ್ಯ ಹಾಗೂ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅಧಿಕಾರಿಗಳ ಮುಂದೆಯೇ ಅಕ್ರಮ ಮರಳು ತುಂಬಿದ ಲಾರಿಗಳು ಓಡಾಡಿದರೂ ಜಾಣಕುರುಡರಂತೆ ವರ್ತಿಸುತ್ತಿದ್ದಾರೆ. ಅಕ್ರಮ ಗಣಿಗಾರಿಕೆಯಲ್ಲಿ ಭಾಗಿಯಾದ ಅಧಿಕಾರಿಗಳನ್ನು ಗುರುತಿಸಿ ಶಿಕ್ಷಿಸಬೇಕೆಂದು ನದಿ ಪಾತ್ರದ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಈ ಒಂದು ಆದೇಶಿಸಿದ್ದಾರೆ ಎನ್ನಲಾಗುತ್ತದೆ. ಉಪ ತಹಶೀಲ್ದಾರ್ FM ಓಮೀನ್, ವಲಯ ಅರಣ್ಯಾಧಿಕಾರಿ ಮಹೇಶ್ ಮರಿಯಣ್ಣವರ್, ಕಂದಾಯ ನಿರೀಕ್ಷಕ ಶ್ರೀಧರ್, ವಿಶ್ವಕರ್ಮ, ASI ಒಕ್ರಾಣಿ ಮತ್ತಿತರರು ಅಧಿಕಾರಿಗಳು ಹಾಜರಿದ್ದರು ಅನ್ನುವಂಥ ವಿಚಾರವನ್ನು ತಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ವಿ. ಮಲಪ್ರಭಾ ನದಿಯಲ್ಲಿ ಇವತ್ತು ಸತತವಾಗಿ ಈ ರೀತಿ ನಡೀತಾ ಇದೆ. ಇವತ್ತು ನಿನ್ನೆ ಮೊನ್ನೆದಲ್ಲ, ಸತತವಾಗಿ ಇದೊಂದು ದಾಳಿ ಅನ್ನೋದಕ್ಕಿಂತ ಇದು ಅನಧಿಕೃತವಾಗಿ ನಡೀತಾ ಇದೆ. ಇದು ಸರ್ಕಾರ ಅಲ್ಲ, ಸಹಕಾರದ ಅನುಮತಿಯ ಗೋರ್ಮೆಂಟ್ ಪಾಯಿಂಟ್ ಅಂಥೇಳಿ 0ದೊಳಗೆ ಪರವಾನಗಿ ಇಲ್ಲದ ಲ್ಯಾಂಡ್ನಲ್ಲಿ ಹಾಕೋದು, ಆಮೇಲೆ ಓವರ್ಲೋಡ್ ಮಾಡುವಂಥದ್ದು, ಯಾವುದೇ ಏನಿದ್ರ ಬಗ್ಗೆ ಕಾನೂನು ಉಲ್ಲಂಘನೆ ಮಾಡಿ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂಥ ರೀತಿಯೊಳಗೆ ನಡೆಯೋದ್ರ ಮೇಲೆ ಸಾರ್ವಜನಿಕರ ದೂರುಗಳ ಆಧಾರದ ಮೇಲೆ ಇವತ್ತಿನ ದಿವಸ ಲೋಕಾಯುಕ್ತರ ದಾಳಿ ನಡೆದೆ ಅನ್ನುವಂಥ ವಿಚಾರದಲ್ಲಿ ನಾವೆಲ್ಲ ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೀವಿ. ವೀಕ್ಷಕರೇ, ಅಕ್ರಮ ಮರಳು ಅಡ್ಡೆಗಳ ಮೇಲೆ ಲೋಕಾಯುಕ್ತರ ದಾಳಿ ಮಾಡಿದ ತಕ್ಷಣದಲ್ಲಿ 60 ಕೇವಲ ಬದಾಮಿ ತಾಲೂಕಲ್ಲ ಬಾಗಲಕೋಟೆ ಜಿಲ್ಲಾದ್ಯಂತ ದಾಳಿ ನಡೆದಿದೆ. ಏಕಕಾಲಕ್ಕೆ 65 ಟಿಪ್ಪರ್ಗಳನ್ನು ವಾಹನವನ್ನು ವಶಪಡಿಸಿದೆ. ಇದು ಕೇವಲ ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಅಕ್ರಮ ಮರಳುಗಾರಿಕೆ ವಿರುದ್ಧ ಲೋಕಾಯುಕ್ತ ಅಧಿಕಾರಿಗಳು ಭಾರೀ ಕಾರ್ಯಾಚರಣೆ ನಡೆಸಿದ್ದಾರೆ. ಬದಾಮಿ, ಹುಣಗುಂದ, ಮುಧೋಳ ಹಾಗೂ ಜಮಖಂಡಿ ಭಾಗಗಳ ಅಕ್ರಮ ಮರಳು ಅಡ್ಡೆಗಳ ಮೇಲೆ ಏಕಕಾಲಕ್ಕೆ ದಾಳಿ ನಡೆಸಿ ಹಲವು ವಾಹನಗಳನ್ನು ಮತ್ತು ಯಂತ್ರೋಪಕರಣಗಳನ್ನು ವಶಪಡಿಸಿಕೊಂಡಿದ್ದಾರೆ. ಬಾಗಲಕೋಟೆ, ವಿಜಯಪುರ ಹಾಗೂ ಬೆಳಗಾವಿ ಜಿಲ್ಲೆಯ ಲೋಕಾಯುಕ್ತ ಅಧಿಕಾರಿಗಳ ನೇತೃತ್ವದಲ್ಲಿ ನಡೆದ ಈ ದಾಳಿಯಲ್ಲಿ 24 ಪ್ರದೇಶಗಳು 36 ಸ್ಥಳಗಳನ್ನು ಗುರಿಯಾಗಿಸಿಕೊಂಡು ಪರಿಶೀಲನೆ ನಡೆಸಲಾಯಿತು. ಕಾರ್ಯಾಚರಣೆಯಲ್ಲಿ 28 ಅಧಿಕಾರಿಗಳು ಹಾಗೂ 90ಕ್ಕಿಂತ ಹೆಚ್ಚು ಅಧಿಕಾರಿಗಳು ಭಾಗವಹಿಸಿದ್ರು. ದಾಳಿಯ ವೇಳೆ 65 ಟಿಪ್ಪರ್ಗಳು, 18 ಹಿಟ್ಯಾಚಿ ಯಂತ್ರಗಳು, 16 ಯಾಂತ್ರಿಕತ ದೋಣಿಗಳು, 6 ಟ್ರ್ಯಾಕ್ಟರ್ಗಳು ಹಾಗೂ 1 JCBಯನ್ನು ಅಧಿಕಾರಿಗೂ ವಶಕ್ಕೆ ಪಡಿಸಿದ್ದಾರೆ ಎನ್ನುವಂಥ ಮಾಹಿತಿ. ಪರಿಸರ ನಿಯಮ ಉಲ್ಲಂಘನೆ, ಅನುಮತಿ ಇಲ್ಲದೆ ಯಂತ್ರೋಪಕರಣಗಳನ್ನು ಬಳಸಿ ಮರಳುಗಾರಿಕೆ ನಡೆಸುವುದು ಲೋಕಾಯುಕ್ತ ತನಿಖೆಯಲ್ಲಿ ಬಹಿರಂಗವಾಗಿದೆ. ಇದೇ ವೇಳೆ ಕರ್ತವ್ಯ ಲೋಪದ ಆರೋಪದಡಿ ಬದಾಮಿ, ಮುಧೋಳ, ಜಮಖಂಡಿ ಹಾಗೂ ಹುಣಗುಂದ ತಹಶೀಲ್ದಾರ್ ವಿರುದ್ಧ ಸುಮೋಟೋ ಪ್ರಕರಣ ದಾಖಲಿಸಿಕೊಂಡಿರುವುದು ಗಮನಾರ್ಹವಾಗಿದೆ. ಪ್ರಿಯ ವೀಕ್ಷಕರೇ,
ಈ ಒಂದು ಮರಳಿನ ವಿಚಾರದಲ್ಲಿ ಹೇಳಬೇಕಂದ್ರೆ ಸರ್ಕಾರದ ಅನುಮತಿಯನ್ನು ಪಡೆಯದೆ ಸರ್ಕಾರದ ಏನು ಸರ್ಕಾರ ಒಂದು ನಿಯಮ ಟರ್ಮ್ ಆ್ಯಂಡ್ ಕಂಡೀಷನ್ಸ್ ಮಾಡಿದೆ. ಒಂದು ಜಮೀನುಗಳನ್ನು ಇಷ್ಟೇ ಕ್ಷೇತ್ರದಲ್ಲಿ ನೀವು ಪರವಾನಗಿ ಪಡೆಯಬೇಕು ಮತ್ತು ಇಷ್ಟು ಉದ್ದ, ಇಷ್ಟು ಅಗಲ, ಇಷ್ಟು ಕ್ವಾಂಟಿಟಿನ ಇಷ್ಟು ವರ್ಷದೊಳಗೆ ನೀವು ಮಾಡಬೇಕು ಅಂತ ಹೇಳ್ತಾರೆ. ಅದರ ಪಕ್ಕದಲ್ಲಿ ಪರವಾನಗಿ ಪಡೆದ ಕ್ವಾಂಟಿಟಿ ಅಲ್ಲದೇ ಆ ಪರವಾನಗಿ ಅವಧಿಯಲ್ಲಿ ಅದೇ ಹೆಸರಿನ ಮೇಲೆ ಏನು ಪಾಸ್ ಉಳಿದಿರ್ತಾವಲ್ಲ ಆ ಪಾಸ್ ಉಳಿದಿದ ಮೇಲೆ ಬೇರೆ ಕಡೆ ಜೀರೋದಲ್ಲಿ 1 ಎಕರೆ 2 ಎಕರೆ ಅಂತ ಒಂದು ಕಾನೂನು ಉಲ್ಲಂಘನೆ ಮಾಡೋದನ್ನು ಇವತ್ತು ದಿವಸ ಅಧಿಕಾರಿಗಳು ಗಮನಿಸಿ ಸಾರ್ವಜನಿಕರ ದೂರಿನ ಮೇಲೆ ಮಾಡ್ತಾ ಇದ್ದಾರೆ. ಇದು ಪರಿಸರ ಮೇಲೆ ಆಗ್ತಕ್ಕಂಥ ಒಂದು ಕಡೆ ಆದರೆ ರಸ್ತೆ ಮೇಲೆ ಸಾಕಷ್ಟು ಓವರ್ಲೋಡ್ ಮಾಡ್ಕೊಂಡು ಹೋಗುವಂಥದ್ದು. ಆದರೆ ಓವರ್ಲೋಡ್ ಅಂದರೆ ಮರಳಿನ ಮೇಲೆ ಯಾವುದೇ ರೀತಿಯಿಂದ ಕವರ್ ಮಾಡಲಾರದೆ ಬೈಕ್ ಸವಾರಿ ಆಗುವಂಥ ತೊಂದರೆಗಳು ಸಾಕಷ್ಟು ಈ ರೀತಿ ಇರೋದ್ರಿಂದ ಇದು ಕೇವಲ ತಾತ್ಕಾಲಿಕವಾಗಿ ಒಂದು ಪ್ರಕರಣ, ಟೆಂಪ್ರರಿ, ಒಂದಿನ ದಾಳಿ ಮಾಡೋದು, ಒಂದಿನ ಬಿಡೋದು. ಇದಕ್ಕೆ ಶಾಶ್ವತ ಪರಿಹಾರವನ್ನು ಸರಿಯಾದ ರೀತಿಯಿಂದ ವೈಜ್ಞಾನಿಕವಾಗಿ ಇದನ್ನು ಗಣಿ ತೆಗೆದುಕೋಬೇಕು. ಈ ಒಂದು ಪ್ರಕರಣಕ್ಕೆ ಆರೋಪಿಗಳು ಯಾರು ಅಂತಂದರೆ ಮೊದಲನೇದಾಗಿ ಗಣಿ ಮತ್ತು ಭೂವಿಜ್ಞಾನಿ ಇಲಾಖೆ, ಲೋಕೋಪಯೋಗಿ ಇಲಾಖೆ, ಪೊಲೀಸು ಡಿಪಾರ್ಟ್ಮೆಂಟು, ಅದ್ರ ಜೊತೆಗೆ ಗ್ರಾಮ ಪಂಚಾಯತ, ಆಮೇಲೆ ಪರಿಸರ ಇಲಾಖೆ, ಹೀಗೆ ಎಲ್ಲ ಗ್ರಾಮ ಲೆಕ್ಕಾಧಿಕಾರಿಗಳು, ಸರ್ಕಲ್ಗಳು, ತಹಶೀಲ್ದಾರ್ಗಳು. ಇದಕ್ಕೆ ಕೇವಲ ಒಂದೇ ಅಧಿಕಾರಿಗಳು, ಎಲ್ಲ ಅಧಿಕಾರಿಗಳ ಶಾಮೀಲದೊಂದಿಗೆ ನಡೆಯುವಂಥ ಅಕ್ರಮ ಮರಳುಗಾರಿಕೆ ಹೊರತು ಕೇವಲ ಬಿಸ್ನೆಸ್ ಮಾಡೋವಂಥ ಅಕ್ರಮ ಮಾಡುವಂಥ ಒಬ್ಬ ಮರಳ ಮಾಫಿಯಾ ಅಂತಲ್ಲ. ಇದರಲ್ಲಿ ಕಾರ್ಯಾಂಗ ವ್ಯವಸ್ಥೆಯು ಮಾಫಿಯಾ ಮಾಡ್ತೈತಿ. ಇದ್ರಿಗೆ ಜನಪ್ರತಿನಿಧಿಗಳು ಇದಕ್ಕೆ ಕೈ ಜೋಡಿಸುವಂಥದ್ದನ್ನು ಇಡೀ ಕೇವಲ ಬಾದಾಮಿ ಅಂತಲ್ಲ, ಕರ್ನಾಟಕ ರಾಜ್ಯಾದ್ಯಂತ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಸಂಯೋಗದೊಂದಿಗೆ ಮಾಫಿಯಾ ನಡೀತದೆ. ತತ್ಕ್ಷಣವಾಗಿ ಕರ್ನಾಟಕ ಗಣ ಸರ್ಕಾರ ತುರ್ತುಪಸ್ಥೆಯಲ್ಲಿ ಕಾನೂನಾತ್ಮಕವಾಗಿ ಶಾಸನಬದ್ಧವಾಗಿ ಜನಸಾಮಾನ್ಯರ ಅನುಕೂಲವಾಗುವಂತೆ ಮಾರಾಟ ಸಾಗಾಣಿಕೆ ಮಾಡುವಂಥ ವ್ಯವಸ್ಥೆಯನ್ನು ಕಾನೂನುಬದ್ಧವಾಗಿ ಶಾಸನಬದ್ಧವಾಗಿ ಸರಳೀಕರಣವಾಗಿ ಮರಳುಗಾರಿಕೆ ಒಂದು ಕ್ರಮವನ್ನು ಜಾರಿಗೆ ತರಬೇಕನ್ನೋದು ಚಾಣಕ್ಯ ವಾಹಿನಿಯ ಕಳಕಳಿಯ ವಿನಂತಿ. ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತನೇರಗುಪ್ಪ. ನಮಸ್ಕಾರ. ಚಾಣಕ್ಯನ ಛಲ ಜನರ ಪರ, ಸದಾ ಶುದ್ಧ ಸುದ್ದಿಗಳೊಂದಿಗೆ ನಿಮ್ಮ ಚಾಣಕ್ಯ ನ್ಯೂಸ್.